SS ಕಿಚನ್ ಮುಳಿವಂಗ ನಿಮ್ಮನ್ನು ಸಂಧಿಸೋದು ತುಂಬ ಸಂತೋಷವಾಗಿದೆ. ಈಗ ನಾನು ಏನು ಮಾಡೋಕತ್ತೀವಿ ಅಂದರೆ ಸೋಳ ದೋಸೆ ರೆಸಿಪಿ ನೋಡೋಕತ್ತೀವಿ. ಅದಕ್ಕೆ ಏನೇನು ಪೊರುಳು ಬೇಕಂದು ನೋಡಿಬಿಡಮ್ಮ. 1 ಟಮ್ಲರ್ ಸೋಳ, 1 ಟಮ್ಲರ್ ಕೂಳಡ ಅಕ್ಕಿ ಇಲ್ಲಾಂದರೆ ಇಡ್ಲಿ ಅಕ್ಕಿ, ಅரை ಟಮ್ಲರ್ ಉದ್ದಿನ ಬೇಳೆ, 1 ಸ್ಪೂನ್ வெந்தயம். ಈಗ தேவையான பொருள்னெல்லாம் ಒಂದು 6 அவர் ஊற மடுகಬೇಕು. அதுக்கு நாம் ಇದನ್ನು ಒಂದು 4-5 ಟೈಮ್ ಸಣ್ಣಂಗೆ ನೀರ್ಲ ತೊಳೆದುಕೊಂಡು ಒಂದು 6 அவர் ಇದನ್ನು ஊற மடுಗಮ್ಮ. ಈಗ 6 அவர் ஊறிಬಿಡುತ್ತೆ. ಈಗ ಇದನ್ನು ಬಂದು ಮಿಕ್ಸಿಲಿ ಹಾಕಿ ಸಣ್ಣಂಗೆ ನೈಸಾಂಗೆ ಅರಿಬೇಕು. ದೋಸೆಯಂಗೆ ಹಾಕಿ ಅರ್ತಿಕಿಡಬೇಕು. ಎಲ್ಲ ಒಟ್ಟಿ ಹಾಕಿ ಅರಿದಂಗೆ ಒಂದು 2 ಟೈಮ್ 3 ಟೈಮ್ ಹಾಕಿ ಸಣ್ಣಂಗೆ ನೈಸಂಗೆ ಅರ್ತ್ಕೊಂಡು ಈಗ ನೋಡಿರಿ ಅಂದರೆ ಈ ಬಳಿ ಮಾವು ಸಣ್ಣಂಗೆ ನೈಸಂಗೆ ಅರಿಬೇಕು. மாவு சென்னங்க நைஸாங்க அறுத்து கடிசில அதுக்கு தேவையான அளவு உப்பு ಹಾಕಿ ಸಣ್ಣಂಗೆ ಕಲಕಿ ಒಂದು 8 ಅವರು ಮಾವನ ಹುಳಿ ಬರಾಣಿ ಒಂದು ತಟ್ಟೆನ ಹಾಕಿ ಮುಚ್ಚಿ ಮಡಿಬಿಡಬೇಕು. ಈಗ 8 ಅವರು ಆಗಿಬಿಡ್ತು. ಮಾವು ನೋಡ್ರಿ ಈ ಒಳವಿ ಪದವಂಗಿರಬೇಕು. ಈಗ ನಮ್ಮ ದೋಸೆ ಹುಯ್ಯಕ್ಕೆ ಮಾವು ತಯಾರಾಗಿಬಿಡ್ತು. ಈಗ ಬಂದು இரும்பு கல்லில் தான் நான் தோசை உய்யக்கொத்தினி. இவ் இரும்பு கல் மூலியவாங்க நம்ம தோசை ஊது உண்டு முந்திர நம்ம உடம்பையும் உள்ளிது. தோசையும் சென்னங்க சாஃப்டாங்க மொறுந்து வராது. வெங்காயம் நம்ம அடிக்கி சென்னங்க தோசைக்கல்லில் தேர்த்துக்கண்டு அதுக்கப்புறம் தோசை உய்ಬೇಕು. ಈ ಸೋಳ ದೋಸೆ ನೋಡಿರಿ ಅಂದ್ರೆ ನಾವು ಒಳವಿ ದೊಡ್ಡದಂಗೆ ತೇಯ್ತೀಮೋ ಆ ಒಳವಿ ಅದು ಬರೋದು ಎಳೆಯಾಕ ಸಣ್ಣಂಗೆ ಈಸಿಯಾಗಿ ಬರೋದು. தேவையான அளவு மேலே எண்ணெய் வந்து 1 ஸ்பூனோ 2 ஸ்பூனோ ஊற்றிக்கிடಬೇಕು. ದೋಸೆನ ಸಣ್ಣಂಗೆ ಬೇಯಂಗೆ ಬಿಟ್ಟು ತಿರುಸಿ ಹಾಕಬೇಕು. ಈಗ ಸೋಳ ದೋಸೆ ರೆಡಿ ಆಗಿಬಿಡ್ತು ಉಣ್ಣಾಕ. ಇದಕ್ಕೆ ಬಂದು நம்ம ತೆಂಗಿನಕಾಯಿ ಚಟ್ನಿ, தக்காளி ಚಟ್ನಿ, சாம்பார் எல்லாவே சென்னங்கிறது. வெறும் அக்கில தோசை மாவு மாடி உண்ணுதாங்க. சோளம், கம்பு, ராகி இந்த மாதிரி சிறுதானியம் கொண்டு ಒಂದು ದೋಸೆಯಂಗೆ ಮಾಡಿ ಉಣ್ಣಾங்க. ಅದು ಉடம்பைಯೋ ಆರೋಗ್ಯ. ಕೂಸುಗಳು ಸಣ್ಣಂಗೆ ಉಣ್ಣಾರು. ನೀವು ಇದೇ மாதிரி ಮನೆಯಲ್ಲ ಮಾಡಿ ನೋಡಿಯೋ ಮಾಡಿಕೆಟ್ಟು ನಿಮಗೆ ಹೆಂಗೆ ಬಂದು ತಿನ್ನೋದು ನನಗೆ ಬಂದು கமெண்டில் ஏலியோ. எஸ்எஸ் கிச்சன்னா லைக் ಮಾಡಿಯೋ ஷேர் ಮಾಡಿಯೋ. எஸ்எஸ் கிச்சனையை வந்து ನಿಮ್ಮளோட ஆதரவு ತುಂಬ ನನಗೆ ಮುಖ್ಯವಾಗ್ತದೆ. வாழ்க வளமுடன். ನಿಮ್ಮನ್ನ அடுத்த வீடியோவில் நான் சந்திஸ்ತೀನಿ. ತುಂಬ நன்றி.